ಈಗ 3 ವಿಭಾಗ ವೀಕ್ಷಕರೇ. ಒಂದು ಸಿ ವಿ ನಾಗೇಶ್ ಗ್ರೇಟಾ, ಎಸ್ ಪಿ ಪಿ ಗ್ರೇಟಾ ಮತ್ತು ದಿನೇಶ್ ಮತ್ತು ಚಂದನ್ ಗ್ರೇಟಾ. ಮಜಾ ಇದೆ. ನಾಳೆ ಎಲ್ಲ ಪಾಯಿಂಟ್ಗಳನ್ನು ನಾಳೆ ಹೇಳ್ತಾ ಹೋಗ್ತೀವಿ. ಈಗ ನಿಮಗೆ ಅರ್ಥ ಆಗಿರಬಹುದು ನಾಳೆ ಯಾವ ರೀತಿ ವಾದ ಮಂಡನೆ ಆಗುತ್ತೆ. ಅದಾದ ಮೇಲೆ ಬೇಲ್ ಬಗ್ಗೆ ನಿರ್ಧಾರ ಆಗುತ್ತೆ. ಮತ್ತೊಂದು ಪಾಯಿಂಟ್, ಹೆಲ್ತ್ ಇಶ್ಯೂಸ್. ನಿಜವಾಗ್ಲೂ ದರ್ಶನ್ ಅವರನ್ನು ಬೆನ್ನು ನೋವಲ್ಲಿ ನೋಡುವಾಗ ಒಂಥರ ಬೇಸರ ಆಗುತ್ತೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಅವರ ಪಾತ್ರ ಇದೆ ಅನ್ನೋ ಕಾರಣಕ್ಕಾಗಿ ಯಾರೂ ಕ್ಷಮಿಸುವಂತಿಲ್ಲ. ಕೊಲೆ ಕೇಸು, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕ್ಷಮಿಸಬಾರದು. ಅದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ದೊಡ್ಡವನಾಗಿದ್ದರೆ, ದುಡ್ಡನವಾಗಿದ್ದರೆ ಏನು ಬೇಕಿದ್ರೂ ಮಾಡ್ಬೋದಾ ಅಲ್ವಾ? ಇವನ್ ಸಿದ್ದರಾಮಯ್ಯ ಮೂಡ ಕೇಸ್ ಇದೆಯಲ್ಲ, ಅವರದಲ್ಲಿ ಅವರು ಆ ಮೂಡ ಕೇಸ್ 14 ಸೈಟ್ ಪಡ್ಕೊಳ್ಳೋದಕ್ಕೆ ತಮ್ಮ ಪ್ರಭಾವ ಬಳಸಿದ್ದಾರೆ, ತಮ್ಮ ಅಧಿಕಾರವನ್ನು ಬಳಸಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಅವರಿಗೂ ಶಿಕ್ಷೆ ಆಗಬೇಕು. ಅದರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆ ಹಾಗೇನೆ ಹಾಗಂತ ಬೆನ್ನು ನೋವಾಗಿದೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಫ್ಯಾನ್ಸ್ಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೊಂದು ಬೇಸರ ಆಗುತ್ತೆ. ಏನು ರೀ ಅಜಾನುಬಾಹು 6 ಫೀಟು ಉದ್ದ ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇವತ್ತು ನೋಡೋಕೆ ಸ್ವಲ್ಪ ದುಃಖ ಆಗುತ್ತೆ. ಆ ಕಡೆ ಬೇಲ್ ಸಿಗ್ತಾ ಇಲ್ಲ, ಈ ಕಡೆ ಆರೋಗ್ಯ ಕೂಡ ಹದಗೆಡುತ್ತಿರೋದ್ರಿಂದ ದರ್ಶನ್ ಕಂಗಾಲಾಗಿದ್ದಾರೆ. ಬೆನ್ನು ನೋವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂಥ ದೃಶ್ಯಾವಳಿಗಳು ಇಂದು ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ಸೆರೆಯಾದು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈ ದೃಶ್ಯವನ್ನೊಮ್ಮೆ ಗಮನಿಸಿ. ದರ್ಶನ ಬೆನ್ನು ನೋವಿನಿಂದ ಬಳಲ್ತಾ ಇರೋದು ಸತ್ಯ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಂದು ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿದ ಬಳಿಕ ದರ್ಶನ್ ವಾಪಸ್ ಸೆಲ್ಗೆ ಹೊರಟಿದ್ರು. ಆಗ ಬೆನ್ನು ನೋವು ತಾಳಲಾರದೆ ಒದ್ದಾಡಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ 2ನೇ ಆರೋಪಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆ. ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಉಲ್ಬಣಿಸ್ತಾಲೇ ಇದೆ. ಇದಕ್ಕಾಗಿ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇಷ್ಟಲ್ಲದೆ ನಟ ಫಾರಿನ್ ಟಾಯ್ಲೆಟ್ ಬೇಕು ಅಂತ ಬೇಡಿಕೆ ಕೂಡ ಇಟ್ಟಿದ್ರು. ಜೈಲಿನ ವೈದ್ಯರು ಶನಿವಾರ ಭಾನುವಾರ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಿದ್ರು. ನೋವು ನಿವಾರಣೆಗೆ 10 ದಿನ ಮಾತ್ರೆಗಳನ್ನ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು. ಆದ್ರೂ ನೋವು ಮಾತ್ರ ಶಮನವಾಗಿಲ್ಲ. ಆದ್ರಿಂದ MRI ಸ್ಕ್ಯಾನ್ ಅನ್ನ ಮಾಡಿಸುವಂತೆ ವೈದ್ಯರು ಸೂಚನೆ ನೀಡಿದ್ದಾರೆ. ಆದ್ರೆ ನಟ ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುವೆ ಅಂತ ಹಠ ಹಿಡಿದಿದ್ದಾರೆ. ಹೆಚ್ಚಾಗ್ತಾ ಇದೆ, ಆದ್ದರಿಂದ ಬೆಂಗಳೂರಲ್ಲಿ ಚಿಕಿತ್ಸೆ ಪಡೆಯಲು ಅವಕಾಶ ನೀಡಿ ಅಂತ ದರ್ಶನ್ ಕೇಳೋ ಸಾಧ್ಯತೆ ಇದೆ. ಒಂದು ವೇಳೆ ವಾದಕ್ಕೆ ಕೋರ್ಟ್ ಮಣೆ ಹಾಕಿದಲ್ಲಿ ಕಾಟೇರ ಮತ್ತೆ ರಾಜಧಾನಿಗೆ ಶಿಫ್ಟ್ ಆಗೋದು ಪಕ್ಕ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 12ನೇ ಪಾಯಿಂಟ್, ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರು ಮುಚ್ಚಿಟ್ಟಿದ್ದಾರೆ. ಯಾರೆಲ್ಲ ಸಾಕ್ಷಿ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ರಿಮ್ಯಾಂಡ್ ಲೆಟರಲ್ಲಿ ಮುಚ್ಚಿಟ್ಟಿದ್ದೀರಿ. ಕೋಕಾ, UAPA ಇಂಥ ಕಾಯ್ದೆಗಳು, ಇದು ಏನಂತಾರೆ ದೇಶ ವಿರೋಧಿ ಕಾಯ್ದೆಗಳಿದೆಯಲ್ಲ, ಅದರಲ್ಲಿ ಮಾತ್ರ ಸಾಕ್ಷಿಗಳ ಹೆಸರು ಮುಚ್ಚಿಡ್ತಾರೆ. ಇದರಲ್ಲಿ ಯಾಕೆ ಮುಚ್ಚಿಡಬೇಕಾಗಿತ್ತು? ಪಾಯಿಂಟ್ ನಂಬರ್ 13, ಸಾಕ್ಷಿ ಹೇಳಿಕೆಗಳ ಬಗ್ಗೆ ಕೇಸ್ ಡೈರಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಪಾಯಿಂಟ್ ನಂಬರ್ 14, PSI ವಿನಯ್ಗೆ ಮೊದಲೇ ಘಟನೆ ಬಗ್ಗೆ ಗೊತ್ತಿತ್ತು. ಇದನ್ನು ಅವತ್ತಿಂದ ಹೇಳ್ತಾ ಇದ್ದೀನಿ. ವಿನಯ್ ಮುನ್ನೆಚ್ಚರಿಕೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಪೊಲೀಸ್ ಆಗಿ ಕೂಡ? ಇನ್ನು ಕೂಡ PSI ವಿನಯ್ ಮೊಬೈಲನ್ನು ಯಾಕೆ ಸೀಸ್ ಮಾಡಿಲ್ಲ? ಪಾಯಿಂಟ್ ನಂಬರ್ 15, ಪಟ್ಟಣಗೆರೆ ಶೆಡ್ನಲ್ಲಿ ಮಣ್ಣಲ್ಲಿ ರಕ್ತ ಸಿಕ್ಕಿದೆ, ಶೂವಲ್ಲಿ ರಕ್ತ ಸಿಕ್ಕಿದೆ, ಮಣ್ಣನ್ನು ತಗೊಳ್ಳಲಾಗಿದೆ. ಏನೂ ಇಲ್ಲ, ಸಾದಾ ಸೀದಾ ಮಣ್ಣು ತಗೊಂಡಿದ್ದೀರಿ. ಸಾದಾ ಸೀದಾ ಮಣ್ಣು ತಗೊಂಡ್ರೂ ಕೂಡ FSLಲ್ಲಿ ಮಣ್ಣಿನ ರಕ್ತದ ಅಂಶ ಪತ್ತೆಯಾಗಿದ್ದು ಹೇಗೆ ಅಂಥೇಳಿ 15 ಪಾಯಿಂಟ್ಗಳನ್ನು ಸಿ ವಿ ನಾಗೇಶ್ ಹಾಕಿದ್ದಾರೆ. ಶಿಕ್ಷಕರೇ, ನಾಳೆ ದರ್ಶನ್ ಅವರ ಬೇಲ್ಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ. ನಾಳೆ SPP ಪ್ರಸನ್ನಕುಮಾರ್ ಕೌಂಟರ್ ಕೊಡಲಿದ್ದಾರೆ ಸಿ ವಿ ನಾಗೇಶ್ ಅವರಿಗೆ. ಸಿ ವಿ ನಾಗೇಶ್ ವಾದ ಮಂಡಿಸಿದ ರೀತಿ ಯಾವ ರೀತಿ ಇತ್ತು? ಚಪ್ಪಲಿ ಹಾಕ್ಕೊಂಡಿದ್ರಾ, ಶೂ ಹಾಕ್ಕೊಂಡಿದ್ರಾ? ಆ ದುಡ್ಡು ಎಲ್ಲಿಂದ ಬಂತು? ಆಮೇಲೆ ಕೇಳಿದಂಥ ಪ್ರಶ್ನೆ ಇದೆಯಲ್ಲ, ಹಿಂದಿ ಅವನು ಸಾಕ್ಷಿ ಕೊಟ್ಟನಲ್ವಾ,
ಯಾರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹಿಂದಿಯಲ್ಲಿ ಕೊಟ್ಟನ, ಕನ್ನಡದಲ್ಲಿ ಕೊಟ್ಟನ? 2 ದಿನ ಕಳೆದ ನಂತರ ನೀವು ಯಾಕೆ ಮಹಾಜರ ಮಾಡಕ್ಕೆ ಹೋದ್ರಿ? ಈ ಥರ ರುಬ್ಬಿ ಪೊಲೀಸರೇ ಒಮ್ಮೆ ಕಕ್ಕಾಬಿಕ್ಕಿ ಆಗುವಂತೆ, ಎಲ್ಲ ನೋಡ್ತಾ ಇರೋರು ಕಕ್ಕಾಬಿಕ್ಕಿ ಆಗುವಂಥ ರೀತಿಯಲ್ಲಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದರು. ನಾಗೇಶ್ ಅವರ ವಾದವನ್ನು ನೋಡಿ ದರ್ಶನ್ ಫ್ಯಾನ್ಸ್ ಫುಲ್ ಖುಷಿ. ಬಾಸ್ ಬಂದುಬಿಡ್ತಾರೆ, ಅತ್ಯದ್ಭುತವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವಾಗ ವಾದ ಮಂಡನೆ? ಆ ವಾದ ಮಂಡನೆ ಆದ ನಂತರ ಏನೆಲ್ಲ ಪ್ರಶ್ನೆ ಎತ್ತಿದ್ದಾರೆ, 10-15 ಪ್ರಶ್ನೆ ಇದೆ. ಆ ಪ್ರಶ್ನೆಗೆಲ್ಲ SP ಪ್ರಸನ್ನಕುಮಾರ್ ಇವತ್ತು ನಾಳೆ ಕೌಂಟ್ರ್ ಕೊಡಬೇಕಾಗತ್ತೆ. ಅದರ ಮೇಲೆ ನಿರ್ಧಾರವಾಗತ್ತೆ ಅಲ್ವಾ? ಒಂದು ಕಡೆ CV ನಾಗೇಶ್ ಅದ್ಭುತವಾಗಿ ವಾದ ಮಂಡಿಸಿದರು, ಮತ್ತೊಂದು ಕಡೆ ಅವರು ಪೊಲೀಸರನ್ನ ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಅಂತಂದರೆ ನಿಮ್ಮ ಕೆಲಸ ಮಾಡೋಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರು. ಎಲ್ರಿಗೂ ಆಶ್ಚರ್ಯ ಆಗ್ಬಿಡುತ್ತೆ ಕೆಲವರಿಗೆಲ್ಲ. ಏಯಪ್ಪ DCP ಗಿರೀಶ್, ಆಮೇಲೆ ACP ಇವರೆಲ್ಲ ಏನು ಕೆಲಸನೇ ಮಾಡಿಲ್ವಾಗಿದ್ರೆ ಹೇಳಿ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ನಾಳೆ ಇವರೆಲ್ಲ ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಂತೆ. ಹೇಗಿರ್ಬೋದು ನಾಳಿನ ವಾದ, ಅದನ್ನು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದರ್ಶನ್ ಲಾಯರ್ ಮಾಸ್ ಕಾಕೆ ಟೋಸ್. ಶುಭ ಮಂಗಳವಾರವೇ ಕಾಟೇರ ರಿಲೀಸ್. ಅಬ್ಬಬ್ಬ, ಕೋರ್ಟ್ನಲ್ಲಿ ಅದೇನ್ ಅಬ್ಬರ, ಅದೇನ್ ಲಾ ಪಾಯಿಂಟ್. ನಾವು ನೀವೆಲ್ಲರೂ ಸಿನಿಮಾಗಳಲ್ಲಷ್ಟೇ ಅಂತ ಖಡಕ್ ವಾದವನ್ನ ಕಂಡಿದ್ವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ CV ನಾಗೇಶ್ ಅಂತಹ ವಾದವನ್ನ ಮಾಡಿದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಪ್ಪೇ ಮಾಡಿಲ್ಲ. ಲಕ್ಷ ಹಣದ ಹಿಂದಿನ ಕಹಾನಿ ಏನು? ಶೂನ ಚಪ್ಲಿನ ಹಿಂದಿಯವನು ಅದೆಂಗೆ ಕನ್ನಡದಲ್ಲೇ ಸಾಕ್ಷಿ ನುಡಿದ ಅಂತ ಪೊಲೀಸರನ್ನೇ ರುಬ್ಬಿ ಜಡ್ಜ್ ಒಂದು ಕ್ಷಣ ಕಕ್ಕಾಬಿಕ್ಕಿ ಆಗೋ ರೀತಿ ಮಾಡಿದ್ರು. ಅವರ ಪರಿಶ್ರಮಕ್ಕೆ ನಾಳೆ ಉತ್ತರ ಸಿಗುತ್ತಾ, ದರ್ಶನ್ಗೆ ಬೇಲ್ ಸಿಗುತ್ತಾ ಅಂತ ಅಭಿಮಾನಿಗಳು ಚಾತಕ ಪಕ್ಷಿಗಳಂತೆ ಉತ್ತರಕ್ಕಾಗಿ ಹುಡುಕ್ತಾ ಇದ್ದಾರೆ. ಸಾಮಾನ್ಯರಲ್ಲ SPP ಪ್ರಸನ್ನಕುಮಾರ್. CV ನಾಗೇಶ್ ವಾದಕ್ಕೆ ಸರ್ಕಾರದ ಪರ ವಕೀಲ ಪ್ರಸನ್ನಕುಮಾರ್ ನಾಳೆ ಉತ್ತರವನ್ನ ಕೊಡಲಿದ್ದಾರೆ. ಎಷ್ಟು ದಿನ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲ ಆರೋಪಿಗಳ ಬಣ್ಣ ಬಯಲು ಮಾಡಿದ್ದ ಅವರು ನಾಳೆ ಹೇಗೆ ವಾದ ಮಾಡ್ತಾರೆ ಅನ್ನೋ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಪತಿ ದರ್ಶನಕ್ಕೆ ಮತ್ತೆ ಬಂದ ವಿಜಯಲಕ್ಷ್ಮಿ. ಯಾವಾಗ ದರ್ಶನ್ಗೆ ಭೂತ ಭಯ ಕಾಡ್ತಿದೆ ಅಂತ ಗೊತ್ತಾಯ್ತು ಇಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲ್ಗೆ ಓಡೋಡಿ ಬಂದಿದ್ರು. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿಂಡಿಗಳನ್ನ ತಂದಿದ್ರು. ವಿಜಯಲಕ್ಷ್ಮಿ ಜೊತೆ ಆಪ್ತರಾದ ಅನುಷಾ ಶೆಟ್ಟಿ, ಗ್ರೇಸ್ ಮಾರ್ಸಿ ಸಹ ಬಂದಿದ್ರು. ವಿಜಯಲಕ್ಷ್ಮಿ ತಂಗಿ ಗಂಡ ಸುಶಾಂತ್ ಸೇರಿದಂತೆ ಒಟ್ಟು 6 ಜನರಿಗೆ ದರ್ಶನ್ ಭೇಟಿಗೆ ಅವಕಾಶ ನೀಡಲಾಗಿತ್ತು. ಚಾರ್ಜ್ ಶೀಟ್ ಸ್ಕೂಟ್ನಿ ಕಾರ್ಯ ಮುಗಿಸಿರುವಂತಹ ಪೊಲೀಸರು ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ದೋಷಾರೋಪ ಪಟ್ಟಿಯಲ್ಲೇ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನಾಯ್ ಹೇಳಿಕೆ ಕೂಡ ಉಲ್ಲೇಖಿಸಲಾಗಿದೆ. ದರ್ಶನ್ ಮಾತನ್ನೇ ಪ್ರಮುಖ ಹೇಳಿಕೆಯಾಗಿ ದಾಖಲನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.